ಪಾಗಲ್ ಪ್ರೇಮಿಯಿಂದ ಯಾಮಿನಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಮಿನಿ ಪ್ರಿಯಾ ಕೊಲೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಮೊಬೈಲ್ ರಿಟ್ರೀವ್ ವೇಳೆ ಸ್ಫೋಟಕ ವಿಚಾರ ಬಯಲಾಗ್ತಾ ಇದೆ. ಪಾಗಲ್ ಪ್ರೇಮಿಯಿಂದ ಯಾಮಿನಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂತ್ರಿಮಾಲ್ ಹತ್ರ ನಡೆದಿದ್ದಂತ ಒಂದು ಕೊಲೆ ಪ್ರಕರಣ ಇದು ಬೆಂಗಳೂರಿನಲ್ಲಾಗಿತ್ತು. ಯಾಮಿನಿ ಮೇಲೆ ಅನುಮಾನ ಪಡ್ತಾ ಇದ್ದಂತ ಆರೋಪಿ ವಿಘ್ನೇಶ್. ಯಾಮಿನಿ ಆತ ಪ್ರೀತಿಸ್ತಾ ಇದ್ದಂತಹ ಹುಡುಗಿ ಯಾಮಿನಿ ಮೇಲೆ ಅನುಮಾನ ಪಡ್ತಾ ಇದ್ದಂತೆ. ಪ್ರತಿದಿನದ ಯಾಮಿನಿ ಚಟುವಟಿಕೆ ಮೇಲೆ ಆರೋಪಿ ಕಣ್ಣಿಟ್ಟಿದ್ದಂತೆ. ಯಾಮಿನಿ ಬಗ್ಗೆ ಅಪ್ಡೇಟ್ಸ್ಗೆ ವಾಟ್ಸಪ್ ಗ್ರೂಪ್ ಅನ್ನೇ ಕ್ರಿಯೇಟ್ ಮಾಡಿದ್ದ. ಆಕೆ ಎಲ್ಲಿ ಹೋಗ್ತಾಳೆ, ಬರ್ತಾಳೆ, ಎಲ್ಲಿಗೆ ಹೋಗ್ತಾಳೆ, ಯಾರ ಜೊತೆ ಬರ್ತಾಳೆ, ಅಥವಾ ಯಾವ ಬಸ್ ಹತ್ತುತ್ತಾಳೆ, ಯಾವ ರೂಟ್ ಬಸ್ ಹತ್ತುತ್ತಾಳೆ, ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದ್ದ. ಮಿಷನ್ ಯಾಮಿನಿ ಪ್ರಿಯಾ ಅಂತ ಗ್ರೂಪ್ ಕ್ರಿಯೇಟ್ ಮಾಡಿದ್ದ. ಯಾಮಿನಿ ಸ್ನೇಹಿತರನ್ನ ಗ್ರೂಪ್ನಲ್ಲಿ ಆ್ಯಡ್ ಮಾಡಿದ್ದ. ಯಾಮಿನಿಯ ಫ್ರೆಂಡ್ಸ್ ಯಾರೆಲ್ಲ ಇರ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ಗ್ರೂಪಲ್ಲಿ ಆ್ಯಡ್ ಮಾಡಿದ್ದ. ಎಲ್ಲರನ್ನೂ ಅಂದರೆ ಕೆಲವರನ್ನ. ಯಾಮಿನಿ 4 ಸ್ನೇಹಿತರನ್ನ ಬೆದರಿಸಿ ಆ್ಯಡ್ ಮಾಡಿದ್ದ. ಅವರನ್ನ ಬೆದರಿಸಿ ಆ್ಯಡ್ ಮಾಡಿ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಹೇಳಿದ. ನಾನು ಪೊಲೀಸ್ ಇದ್ದೀನಿ, ನಾನು ಯಾಮಿನಿ ಮದುವೆ ಆಗ್ತಾ ಇದ್ದೀನಿ, ಅವಳ ಪ್ರತಿ ಮೂಮೆಂಟ್ ಕೂಡ ನನಗೆ ನೀವು ಹೇಳಲೇಬೇಕು, ನಾನು ಪೊಲೀಸ್ ಇದ್ದೀನಿ ಅಂತ ಹೇಳ್ತಿದ್ದ ಹಾಗೆ ಸಹಜವಾಗಿ ಒಂದು ಭಯ ಅಂತೂ ಶುರುವಾಗಿರುತ್ತೆ 4 ಜನಕ್ಕೆ. ಸೊ ಹೀಗಾಗಿ ಯಾಕೆ ಬೇಕಪ್ಪ ಸುಮ್ಮನೆ ಮೈ ಮೇಲೆ ಹೇಳ್ಕೊಳ್ಳೋದು, ಓಕೆ ಅವಳು ಎಲ್ಲಿ ಹೋಗ್ತಾಳೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೊಟ್ಬಿಡೋಣ ಅಂತ ಅವರು ಕೂಡ ಮುಂದಾಗಿದೆ. ಮೂಮೆಂಟ್ ನನಗೆ ಗೊತ್ತಾಗಬೇಕು ಅಂತ ಹೇಳ್ತಿದ್ದ ಹಾಗೆ ಅವರು ಯಾಕೆ ಏನು ಎತ್ತ ಅಂತ ಕೇಳಿಲ್ಲ, ಪೊಲೀಸ್ ಅಂತ ಹೇಳ್ತಿದ್ದ ಹಾಗೆ. ಇಲ್ಲಾಂದ್ರೆ ಕೇಸ್ ಹಾಕಿಸ್ಬಿಡ್ತೀನಿ ಅಂತ ಬೇರೆ ಬೆದರಿಸಿದ್ದ ವಿಘ್ನೇಶ್ಗೆ ಹೆದರಿ ಯಾಮಿನಿ ಬಗ್ಗೆ ಗ್ರೂಪ್ನಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ರು ಅವರು. ಯಾವಾಗ ಕಾಲೇಜಿಗೆ ಬರ್ತಾಳೆ, ಯಾವಾಗ ಹೋಗ್ತಾಳೆ, ಯಾವ ಬಸ್ ಹತ್ತುತ್ತಾಳೆ ಅಂತ ಫೋಟೋವನ್ನ ಹಾಕ್ತಾ ಇದ್ರು ಅವರು. ಬಾಯ್ಸ್ ವೇರ್ ಇಸ್ ಶಿ ಅಂತ ಬೇರೆ ಹಾಕ್ತಾ ಇದ್ದ ಇವ್. ಆಕೆ ಹೊಡ್ತಿದ್ದ ಹಾಗೆ ಎಲ್ಲಿದ್ದಾಳೆ ಅವಳು ಅನ್ನುವಂಥದ್ರ ಬಗ್ಗೆ ಮೆಸೇಜ್ ಆಗ್ತಾ ಇದ್ದ ಗ್ರೂಪ್ನಲ್ಲಿ. ಸದ್ಯ ಗ್ರೂಪಲ್ಲಿ ಇದ್ದಂಥವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಮೊಬೈಲ್ ರಿಟ್ರೀವ್ ವೇಳೆ ಯಾಮಿನಿಯ ಫೋಟೋ ಕೂಡ ಪತ್ತೆ ಆಗಿದೆ. ಆಕೆ ಎಲ್ಲಿಗೆ ಹೋಗ್ತಾಳೆ ಏನು ಎತ್ತ ಅಥವಾ ಬಸ್ ಹತ್ತದಂಥ ಸಂದರ್ಭದಲ್ಲಿ ಅದರ ಫೋಟೋ ತೆಗೆದೆಲ್ಲ ಕಳಿಸ್ತಾ ಇದ್ರಲ್ಲ, ಆ ಫೋಟೋಗಳು ಕೂಡ ಪತ್ತೆ ಆಗಿದ್ದಾವೆ. ಆ ಗ್ರೂಪ್ನಲ್ಲಿ ಇದ್ದಂಥ ಫೋಟೋಗಳು. ಮಿಷನ್ ಯಾಮಿನಿ ಪ್ರಿಯಾ ಆ ಗ್ರೂಪ್ ನೇಮನ್ನು ತೋರಿಸ್ತಾ ಇದ್ದೀವಿ. ವಾಟ್ಸಪ್ ಗ್ರೂಪ್ ನೇಮ್ ಅದು. ಅವರ ಕಾಲೇಜ್ ಫ್ರೆಂಡ್ಸ್ಗಳನ್ನು ಆ್ಯಡ್ ಮಾಡಿದ್ದ 4 ಜನರನ್ನ. ವೀರಪ್ಪನ್ ಫೋಟೋ ಹಾಕೊಂಡಿದ್ದ ಆ ಡಿಪಿಗೆ, ಆತನ ಡಿಪಿಗೆ ವೀರಪ್ಪನ್ ಫೋಟೋ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ವಿಚಾರಣೆಯ ಸಂದರ್ಭದಲ್ಲಿ ಯಾವೆಲ್ಲ ಸ್ಫೋಟಕ ವಿಚಾರಗಳು ಗೊತ್ತಾಗ್ತವೆ, ಅವ್ರ ಫ್ರೆಂಡ್ಸ್ ಎಲ್ಲ ಏನು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ, ಈತ ಯಾವ ರೀತಿಯಾಗಿ ಅಪ್ರೋಚ್ ಮಾಡಿದ್ದ, ಬೆದರಿಸಿದ್ದ ಅಂತ? ಪೃಥ್ವಿರಾಜ್, ಶ್ರೀರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ರೈಲ್ವೆ ಟ್ರ್ಯಾಕ್ ಬಳಿ ಯಾಮಿನಿ ಪ್ರಿಯವನ್ನ ಬರ್ಬರವಾಗಿ ಆರೋಪಿ ವಿಘ್ನೇಶ್ ಆ ಒಂದು ಕೊಲೆಯನ್ನ ಮಾಡಿದ್ದ. ಆ ಒಂದು ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ರು. ಆರೋಪಿಯನ್ನು ಕೂಡ ಬಂಧನ ಮಾಡಿದ್ರು ಹೆಸರುಘಟ್ಟದ ಬಳಿ. ಆದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಆತ ಅಸ್ಪಷ್ಟವಾದಂತಹ ಮಾಹಿತಿಗಳನ್ನ ಕೊಟ್ಟಿದ್ದ. ಫಾಲೋ ಮಾಡ್ತಾ ಇದ್ದೆ ಮತ್ತೆ ಲವ್ ಮಾಡ್ತಾ ಇದ್ದೆ, ಆ ಹುಡುಗಿ ರೆಸ್ಪಾನ್ಸ್ ಮಾಡಿರಲಿಲ್ಲ ಅನ್ನೋ ರೀತಿಯಲ್ಲಿ ಆ ಬಗ್ಗೆ ಉತ್ತರವನ್ನ ಕೊಟ್ಟಿದ್ದ. ಆದ್ರೆ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಈತನ ಖತರ್ನಾಕ್ ಬುದ್ಧಿ ಎಷ್ಟೆಲ್ಲ ಪ್ಲಾನ್ ಮಾಡಿದ್ದ ಅನ್ನೋ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು. ಮತ್ತೆ ಆತ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದ ಅನ್ನೋದು ವಿಚಾರ ಗೊತ್ತಿತ್ತು. ಆದ್ರೆ ಹೇಗೆಲ್ಲ ಆತ ಪ್ಲಾನ್ ಮಾಡಿದ್ದ ಅಂತಂದ್ರೆ ಮಿಷನ್ ಯಾಮಿನಿ ಪ್ರಿಯಾ ಅಂತೇಳಿ ಒಂದು ಗ್ರೂಪ್ ಅನ್ನ ಕೂಡ ಮಾಡಿದ್ದ. ಆ ಗ್ರೂಪ್ ಅಲ್ಲಿ ಆಕೆಯ ಆತ್ಮೀಯ ಸ್ನೇಹಿತರನ್ನೇ ಗ್ರೂಪ್ ಅಲ್ಲಿ ಆಡ್ ಮಾಡ್ಕೊಂಡಿದ್ದ. ಅವ್ರಿಗೆ ಪೊಲೀಸ್ ಅಂತೇಳಿ ಬೆದರಿಸಿ ನೀವೇನಾದ್ರೂ ಇನ್ಫಾರ್ಮ್ ಕೊಡದೆ ಮಾತ್ರ ಮಾಹಿತಿ ಕೊಡದಿದ್ರೆ ನಿಮ್ಮನ್ನ ಏನಾದ್ರು ಮಾಡಿ ಕೇಸಲ್ಲಿ ಸಿಕ್ಕಾಕ್ಸ್ತೀನಿ, ನಿಮ್ ಲೈಫ್ ಹಾಳು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಥ್ರೆಟ್ ಮಾಡಿ ಅವ್ರನ್ನ ಗ್ರೂಪ್ ಅಲ್ಲಿ ಆಡ್ ಮಾಡಿ ಯಾಮಿನಿ ಎಲ್ಲೆಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ, ಯಾವ ಟೈಮಿಗೆ ಬಸ್ ಹತ್ತಾಳೆ, ಎಲ್ಲಿ ಬಸ್ ಸ್ಟಾಪ್ ಅಲ್ಲಿ ಇಟ್ಕೊಂಡಿರ್ತಾಳೆ, ಮತ್ತೆ ಕ್ಲಾಸ್ ಬರುವಂತದ್ದು ಮತ್ತೆ ಎಕ್ಸಿಟ್ ಆಗುವಂತದ್ದು ಪ್ರತಿ ಮೂವ್ಮೆಂಟ್ ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ದ ಆರೋಪಿ. ಆಕೆಯ ಒಂದು ಫೋಟೋಗಳನ್ನ ಕೂಡ ಅಂದ್ರೆ ಎಲ್ಲಿದ್ದಾಳೆ ಅಂತ ಫೋಟೋ ತೆಗೆದು ಕಳಿಸಿ ಮತ್ತೆ ವಿಡಿಯೋವನ್ನ ಮಾಡಿ ಕಳಿಸಿ ಅನ್ನೋ ರೀತಿಯಲ್ಲಿ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದ. ಅಂದ್ರೆ ಕೇವಲ ಪ್ರೀತಿ ಮಾಡೋದಷ್ಟೇ ಅಲ್ಲದೆ ಆಕೆ ಮೇಲೆ ಅನುಮಾನವನ್ನ ಪಡ್ತಾ ಇದ್ದ. ಯಾಕಂದ್ರೆ ಅವತ್ತಿನ ದಿನ ಕೂಡ ಫೋನಲ್ಲಿ ಆಕೆ ಮಾತಾಡ್ಕೊಂಡು ಬರ್ತಾ ಇದ್ಲು. ಇದರಿಂದ ಆತ ಇನ್ನಷ್ಟು ಕೋಪಗೊಂಡು ಈಕೆ ನನ್ನನ್ನು ಬಿಟ್ಟು ಬೇರೆಯವರ ಜೊತೆ ಎಲ್ಲೋ ಕೂಡ ಫೋನಲ್ಲಿ ಅಂದ್ರೆ ಬೇರೆಯವ್ರ ಜೊತೆ ಆಕೆ ಲವ್ ಮಾಡ್ತಾ ಇರಬಹುದು, ಮತ್ತೆ ಬೇರೆಯವ್ರ ಜೊತೆ ಸಂಪರ್ಕದಲ್ಲಿ ಇರಬಹುದು ಅನ್ನೋ ರೀತಿಯಲ್ಲಿ ಅಷ್ಟು ಆಕೆಯನ್ನ ಅನುಮಾನ ಪಡುವಂತ ರೀತಿಯಲ್ಲಿ ನೋಡ್ತಾ ಇದ್ದ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರಿಂದ ಕೂಡ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಸರ್, ನಮಗೆ ಮಾಹಿತಿ ಯಾವುದೇ ರೀತಿ ಇರಲಿಲ್ಲ, ಈ ತರ ಥ್ರೆಟ್ ಮಾಡ್ತಾ ಇದ್ದ ಕಾರಣಕ್ಕೋಸ್ಕರ ನಾವು ಈ ತರ ಆತನಿಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ ಅಂತ ಹೇಳಿ ಮತ್ತೆ ಆ ಸ್ಕ್ರೀನ್ ಶಾಟ್ಸ್ ನೋಡಬಹುದು, ವಿಡಿಯೋಗಳನ್ನ ಕೂಡ ಕಳಿಸುವಂತದ್ದು. ಮತ್ತೆ ಅವ್ರ 4 ಜನರ ಸ್ಟೇಟ್ಮೆಂಟ್ ಅನ್ನ ಕೂಡ ಈಗ ಶ್ರೀರಾಂಪುರ ಪೊಲೀಸರು ಪಡ್ಕೊಂಡಿದ್ದಾರೆ. ಮತ್ತೆ ರಿಟ್ರೀವ್ ರಿಪೋರ್ಟ್ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಈಗ ಶ್ರೀರಾಂಪುರ ಪೊಲೀಸರು ಕುತೂಹಲ ಅಂದ್ರೆ ಈಗ ಆತ ಪೊಲೀಸ್ ಅಂತ ಹೇಳ್ತಾ ಇದ್ದ ಅಲ್ವಾ, ಪೊಲೀಸ್ ಅನ್ಕೊಂಡು ಡಿಪಿನಲ್ಲಿ ವೀರಪ್ಪನ್ ಫೋಟೋ ಹಾಕೊಂಡಿದ್ದ. ಈಗ ನ್ಯೂಸ್ ಯಾರು ಕೂಡ ದಡ್ರಲ್ಲ, ಯಾವ ರೀತಿಯಾಗಿ ನಂಬಿಸ್ಬಿಟ್ಟಿದ್ದ ಅಂತ. ವೀರಪ್ಪನ್ ಫೋಟೋ ಹಾಕ್ತಂತ ಸಂದರ್ಭದಲ್ಲಿ ಡೌಟ್ ಆದ್ರೂ ಬರ್ಬೇಕಾಗಿತ್ತಲ್ಲ ಅಂದ್ರೆ ಆಕೆಯ ಫ್ರೆಂಡ್ಸ್ಗಳಿಗೆ, ಅದನ್ನು ಕೂಡ ಕೇಳಲಿಲ್ವಂತ ಇವ್ರುಗಳು.
ಆ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ಪೃಥ್ವಿರಾಜ್. ಯಾಕಂದ್ರೆ ಇವರು ಕೂಡ ನಾವು ಸ್ಟೂಡೆಂಟ್ಸ್ ಇದೀವಿ, ನಮ್ಗೆಲ್ಲಾದ್ರೂ ಥ್ರೆಟ್ ಮಾಡಿ ಅದೇ ರೀತಿಯಾಗಿ ಥ್ರೆಟ್ ಅನ್ನ ಮಾಡ್ತಾ ಇದ್ದ. ಹೀಗಾಗಿ ನಾವು ಭಯಗೊಂಡು ಈ ರೀತಿ ಮಾಹಿತಿಯನ್ನ ಕೊಟ್ಟಿದ್ವಿ. ಆದ್ರೆ ಆ ರೀತಿ ಅವನ ಪರ್ಸನಲ್ ಏನಿದೆ ಮತ್ತೆ ಅದು ನಿಜವಾಗ್ಲೂ ಪೊಲೀಸ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಾಗಿ ವಿಚಾರಿಸ್ಕೊಳಕ್ ಹೋಗಿಲ್ಲ, ನೋಡೂ ಇಲ್ಲ. ಹೀಗಾಗಿ ನಮ್ ಕಾಲೇಜ್ಗೆ ಹೋಗಿ ಬಂದ್ರೆ ಸಾಕು ಅನ್ನೋ ರೀತಿಯಲ್ಲಿ ನಮ್ಗೇನು ಸಮಸ್ಯೆ ಆಗದಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ನಾವು ಆಕೆಯ ಚಲನವಲನದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಒಂದ್ ವೇಳೆ ಏನಾದ್ರೂ ಗ್ರೂಪ್ ಅಲ್ಲಿ ನಾವು ಮಾಹಿತಿಯನ್ನ ಕೊಡ್ತಿದ್ದಲ್ಲಿ, ಒಂದಿನ ಏನಾದ್ರೂ ನಾವು ಇನ್ಫಾರ್ಮ್ ಮಾಡದಿದ್ದಲ್ಲಿ ಅಲ್ಲಿ ವೇರಿಶಿ ಅನ್ನೋ ರೀತಿಯಲ್ಲಿ ಕೂಡ ಮೆಸೇಜ್ ಗಳನ್ನ ಹಾಕ್ತಾ ಇದ್ದ. ಮತ್ತೆ ಒಂದ್ ವೇಳೆ ರಿಪ್ಲೈ ಮಾಡಿದ್ರೆ ಫೋನ್ ಮಾಡಿ ಎಲ್ಲಿದ್ದೀರಿ, ಏನು ಯಾಕೆ ಇವತ್ತು ಮಾಹಿತಿ ಕೊಡ್ಲಿಲ್ಲ, ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಕ್ವಶನ್ ಮಾಡ್ತಾ ಇದ್ದ. ಇದರಿಂದ ನಮ್ಗೆ ಭಯ ಆಯ್ತು. ಈ ರೀತಿಯಾಗಿ ನಾವು ಅದಕ್ಕೆ ಕಾರಣಕ್ಕೋಸ್ಕರ ನಾವು ರೆಸ್ಪಾನ್ಸ್ ಆಗಿದ್ವಿ ಅಂತ ಕೂಡ ಹೇಳಿರುವಂತದ್ದು. ಮತ್ತೆ ಪೊಲೀಸರ ಬಂಧನ ಸಂದರ್ಭದಲ್ಲಿ ಕೂಡ ಅದೇ ರೀತಿಯಾಗಿ ದಾಡಿ ಗಿಡಿ ಎಲ್ಲ ಬಿಟ್ಕೊಂಡು ಅದೇ ರೀತಿಯಾಗಿ ವಿಕೃತವಾಗಿ ಆತ ಆರೋಪಿ ಇದ್ದಂತದ್ದು. ಮತ್ತೆ ಆ ಬಗ್ಗೆ ಶ್ರೀರಾಮ್ಪುರ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಏನು ಇವ್ರು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ಸ್, ಇವ್ರು ಕೊಟ್ಟಿರುವ ಸ್ಟೇಟ್ಮೆಂಟ್ಸ್ ಸರಿಯಾ ಇಲ್ವಾ ಅನ್ನೋದ್ರ ಬಗ್ಗೆ ಅನಾಲಿಸಿಸ್ ಮಾಡಿ ಆ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಅದಲ್ಲದೆ ವಿಘ್ನೇಶ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಮತ್ತೆ ಇವ್ರ ಫ್ರೆಂಡ್ಸ್ ಕೊಡುವಂತಹ ಸ್ಟೇಟ್ಮೆಂಟ್ ಎರಡೂ ಕೂಡ ತಾಳೆ ಮಾಡ್ತಾ ಇದ್ದಾರೆ. ಇವರೇನಾದ್ರೂ ವ್ಯತ್ಯಾಸ ಕಂಡು ಬಂದ್ರೆ ಆ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡ್ತಾರೆ ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.